ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾನು 9ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದ 2023 ಮತ್ತು 24ನೇ ಸಾಲಿನ ಬೋರ್ಡ್ ರಿಲೀಸ್ ಮಾಡಿರ್ತಕ್ಕಂತಹ ಒಂದು ಕ್ವಶನ್ ಪೇಪರನ್ನು ಮತ್ತು ಅದರ ಉತ್ತರಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಅದರ ಜೊತೆಗೆ ಇದು ಕೂಡ ಒಂದು ಪ್ರಾಕ್ಟೀಸ್ ಪೇಪರ್ ಅಂತ ಹೇಳ್ಬೋದು. ಆಗಾಗಲೇ ನಾನು ಈ 2 ಪ್ರಾಕ್ಟೀಸ್ ಪೇಪರ್ಸನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ 9th ಸ್ಟ್ಯಾಂಡರ್ಡ್ದು. ಇದು 3ನೇ ಒಂದು ಪ್ರಾಕ್ಟೀಸ್ ಪೇಪರ್ ಆಗಿರುತ್ತೆ. ನಾನು ಆನ್ಸರ್ಸ್ನ ಇಲ್ಲಿ ಕೊಡ್ತಾ ಇಲ್ಲ, ಜಸ್ಟ್ ಕ್ವಶನ್ ಪೇಪರ್ ಪ್ಯಾಟ್ರನ್ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಮಾತ್ರ ತೋರಿಸ್ತಾ ಇದ್ದೀನಿ. ನೋಡಿ ಅರ್ಥ ಮಾಡ್ಕೊಳ್ಳಿ. ಎರಡನೇ ಮೇನು, ಒಂದು ವಾಕ್ಯದಲ್ಲಿ ಉತ್ತರಿಸಿಗೆ. ಸ್ವಲ್ಪ ನಿಧಾನಕ್ಕೆ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತೀನಿ, ನೋಡಿ ಅರ್ಥ ಮಾಡ್ಕೊಳ್ಳಿ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ ಅಂತ. ಅಂದರೆ ಡಿಫ್ರೆಂಟ್ ಕ್ವಶನ್ಸ್ ಕೊಟ್ರೂ ಯಾವ ರೀತಿ ಇರುತ್ತೆ ಪೇಪರ್ ಅಂತಕ್ಕಂಥದ್ದು ಒಂದು ಅಭ್ಯಾಸ ನಿಮಗೆ ಆಗುತ್ತೆ ಅಂತ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬರ್ತಕ್ಕಂಥದ್ದು 2-3 ವಾಕ್ಯದಲ್ಲಿ ಉತ್ತರಿಸಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸಾರಾಂಶ. ನೆಕ್ಸ್ಟ್ ಬರ್ತಕ್ಕಂತಹ ಒಂದು ಗಾದೆ ಮಾತು. ಇದು ಸಂದರ್ಭ ಸಹಿತ ವಿವರಿಸಿ. ಇಲ್ಲಿ ಬಂದು ಪದ್ಯ ಭಾಗ ಪೂರ್ತಿಗೊಳಿಸೋದು. ಮಕ್ಕಳ ಇಲ್ಲಿ ಬೈ ಮಿಸ್ಟೇಕ್ 10th ಸ್ಟ್ಯಾಂಡರ್ಡ್ದು ಏಕಾಂಗಿ ಅಂತ ಕೊಟ್ಟಿದ್ದಾರೆ. ಅದು ಇದ್ರ ಏಕಾಂಗಿ ಅಂತಲ್ಲ, 7 ಚಿನ್ನ ಬೆಳಗಾಯಿತು ಅನ್ನ ಅಂತ ಹೇಳ್ಬಿಟ್ಟು ಬೆಳಗು ಜಾವ ಪದ್ಯದ್ದು ಲಾಸ್ಟಲ್ಲಿ ಬೇಟೆಗಾರ ಕರೆಕ್ಟಾಗಿ ಕೊಟ್ಟಿದ್ದಾರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರ್ತಕ್ಕಂಥದ್ದು 8-10 ವಾಕ್ಯದಲ್ಲಿ ಉತ್ತರಿಸಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಗದ್ಯ ಭಾಗವನ್ನು ಓದಿಕೊಂಡು ಉತ್ತರಗಳನ್ನು ಬರೀತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಬಂಧ ಬರವಣಿಗೆ. ಕೊನೆಯದಾಗಿ ಪತ್ರಲೇಖನ. ಮಕ್ಕಳ ಇದರಲ್ಲಿ ನಾನು ಆನ್ಸರ್ಸ್ನ ಕೊಡ್ತಾ ಇಲ್ಲ, ನಿಮಗೆ ಕ್ವಶನ್ಸ್ ಯಾವ ರೀತಿ ಬರಬಹುದು ಅಂತ ಹೇಳಿಬಿಟ್ಟು ಒಂದು ಐಡಿಯಾ ಆಗುತ್ತೆ ಅಂತ ಹೇಳಿಬಿಟ್ಟು ಮಾತ್ರ ನಾನು ಈ ಕ್ವಶನ್ ಪೇಪರ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಧನ್ಯವಾದಗಳು.